ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಡಬಲ್ ಬೀನ್ಸ್ನ ಯೂಸ್ ಮಾಡಿಕೊಂಡು ಒಂದು ಸೈಡ್ ಡಿಶ್ ರೆಸಿಪಿನ ರೆಡಿ ಮಾಡ್ತಾ ಇದ್ದೇನೆ. ಇದು ನಿಮಗೆ ರೈಸ್ಗೂ ಆಗುತ್ತೆ, ಹಾಗೆ ಚಪಾತಿ, ಪೂರಿ ಇಲ್ಲ ಯಾವುದೇ ಥರದ ರೊಟ್ಟಿಗೂ ಸಹ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಮಾಡೋದು ಹೇಗಂತ ನೋಡೋಣ. ಇವಾಗ ನಾನು ಡಬಲ್ ಬೀನ್ಸ್ನ ತೊಗೊಳ್ತಾ ಇದ್ದೇನೆ. ಇದನ್ನು ರಾತ್ರಿ ಇಡೀ ನೀರು ಹಾಕಿಬಿಟ್ಟು ನೆನೆಯೋಕ್ಕೆ ಹಾಕಿಡ್ತಾ ಇದ್ದೇನೆ. ಇದು ಮಾರ್ನಿಂಗ್ ತುಂಬ ಡಬಲ್ ಸೈಜಿಗೆ ಆಗಿರುತ್ತೆ. ಇದನ್ನು ವಾಶ್ ಮಾಡಿಬಿಟ್ಟು ನೀರನ್ನು ಎಸಿರಿ. ಅದ್ರ ನಂತರ ವಾಶ್ ಮಾಡಿದಂಥ ಡಬಲ್ ಬೀನ್ಸ್ನ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕುಕ್ಕರ್ಗೆ ಹಾಕ್ಕೊಂಡು ಇವಾಗ ಇದಕ್ಕೆ ಕಟ್ ಮಾಡಿಕೊಂಡಂತಹ ಆಲೂಗಡ್ಡೆನ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಸುವರ್ಣಗಡ್ಡೆನ ಸಹ ಯೂಸ್ ಮಾಡ್ಕೋಬೋದು. ಇವಾಗ ಸ್ವಲ್ಪ ಈರುಳ್ಳಿನ ಹಾಕ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಟೊಮೆಟೊ, ಸ್ವಲ್ಪ ಕರ್ರಿ ಲೀವ್ಸ್ನ ಹಾಕ್ತಾ ಇದ್ದೇನೆ, ಹಾಗೆ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು 2 ವಿಸಿಲ್ನ ತೆಗಿಸ್ತಾ ಇದ್ದೇನೆ. ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನಾನು ಸ್ವಲ್ಪ ತೆಂಗಿನಕಾಯಿ ಹಾಗೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಟೊಮೆಟೊ ಇದೆ, ಹಾಗೆ ಸಣ್ಣ ಹುಳಿನ ತೊಗೊಂಡಿದ್ದೀನಿ, ಹಾಗೆ 2 ಬೆಳ್ಳುಳ್ಳಿ ಎಸಳನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ಹಾಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಗ್ರೈಂಡ್ ಆಗಬೇಕು. ಮಸಾಲೆ ರೆಡಿಯಾಗಿದೆ. ಇವಾಗ ಕುಕ್ಕರ್ನ ಓಪನ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಸಹ ಇಲ್ಲಿ ಸ್ವಲ್ಪ ತಣ್ಣಗಾಗಿದೆ. ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಫ್ಲೇಮ್ನ ಹಚ್ತಾ ಇದ್ದೀನಿ. ಫ್ಲೇಮ್ನ ಹಚ್ಚಿ ಇವಾಗ ಇದಕ್ಕೆ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆನ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಬೇಕು. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿ ಬರಬೇಕು. ಸ್ವಲ್ಪ ಮಸಾಲೆಗೆ ಉಪ್ಪನ್ನು ಹಾಕ್ತಾಯಿದ್ದೇನೆ. ನೋಡಿಕೊಂಡು ಉಪ್ಪು ಹಾಕಿ. ಫಸ್ಟಿಗೆ ನೀವು ಬೇಯಿಸ್ಬೇಕಾದ್ರೂ ಸಹ ಸ್ವಲ್ಪ ಉಪ್ಪನ್ನು ಹಾಕಿದ್ರಿ, ಸೊ ಅದರಿಂದ ಇವಾಗ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕಿ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿ ಬರಲಿ. ಆಮೇಲೆ ಒಂದು ಒಗ್ಗರಣೆನ ಇದಕ್ಕೆ ಹಾಕ್ತೀನಿ. ಹಿಂಗಿನ ಒಗ್ಗರಣೆನ ಹಾಕಬೇಕು. ಇದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಕುದಿ ಬಂದಿದೆ. ಇವಾಗ ಫ್ಲೇಮ್ನ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಒಂದು ಒಗ್ಗರಣೆನ ಕೊಡ್ತಾ ಇದ್ದೀನಿ. ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಒಣಮೆಣಸು ಹಾಗೆ ಕರಿಬೇವು ಸೊಪ್ಪು ಮತ್ತು ಹಿಂಗನ್ನು ಹಾಕ್ತಾ ಇದ್ದೇನೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಸ್ವಲ್ಪ ಮುಚ್ಚಿಡಿ. ಈ ಸೈಡ್ ಡಿಶ್ ಇದೆಲ್ಲ, ಇದನ್ನು ನೀವು ರೈಸಿಗೆ ಯೂಸ್ ಮಾಡ್ಬೋದು. ಚಪಾತಿ, ರೋಟಿ, ಪೂರಿ ಯಾವುದೇ ಥರದ ರೋಟಿಗೆ ನೀವು ಇದನ್ನು ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಬೋದು. ರೈಸಿಗೂ ಸಹ ತುಂಬ ಚೆನ್ನಾಗಿರುತ್ತೆ. ಇವಾಗ ಈ ಡಬಲ್ ಬೀನ್ಸ್ ಸೈಡ್ ಡಿಶ್ ರೆಡಿಯಾಗಿದೆ. ಇದನ್ನು ಹಾಗೆ ಒಂದು 5-10 ಮಿನಿಟ್ಸ್ ಮುಚ್ಚಿಡಿ. ಇನ್ನೂ ಸ್ವಲ್ಪ ದಪ್ಪ ಆಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.